ಇರಲಿಲ್ಲ. ಯಾವಾಗ ಒಂದು ಸಾರಿ ರಾಯಚೂರಲ್ಲಿ ಒಬ್ಬ ಮಾಸ್ಟ್ರು ಬಂದು, ನೀನು ಗತ ಜನ್ಮದಲ್ಲಿ ಎಲ್ಲ ಮಾತಾಡಿದೀಯಾ, ಈ ಜನ್ಮದಲ್ಲಿ ಮಾತಾಡಬಾರ್ದು, ಎಲ್ಲರಿಗೆ ಸಾರಿ ಥ್ಯಾಂಕ್ಸ್ ಕೇಳ್ಕೊತ ಪಿರಮಿಡ್ ವ್ಯಾಲಿಗೆ ಹೋಗಿ ಧ್ಯಾನ ಮಾಡಬೇಕು ಅಂತ ಹೇಳಿದರು. ಆವಾಗ ನನ್ನ ದೇಹ ಸ್ಥಿತಿ 3.5 ಬ್ಲಡ್ ಇದೆ, 38 kg ಶರೀರ ತೂಕ, ಉಪ್ಪು ಖಾರ ಹುಳಿ ಏನು ತಿಂದರೂ ನನಗೆ ಜೀರ್ಣ ಆಗಲ್ಲ, 4 ಮೆಟ್ಲು ಹತ್ತಕ್ಕಾಗಲ್ಲ, ಅಡುಗೆ ಮನೆಯಿಂದ ಹಾಲಿಗೆ ಹೋಗ್ಬೇಕಂದ್ರೆ ಒಂದು ರೆಸ್ಟ್ ಬೇಕು. ಅಂಥ ಪರಿಸ್ಥಿತಿನಲ್ಲಿ ಪಿರಮಿಡ್ ವ್ಯಾಲಿಗೆ ಹೋಗಿ ಧ್ಯಾನ ಮಾಡೋದು ಹೆಂಗೆ ಅಂದ್ಕೊಂಡೆ, ಇನ್ನು ಸತ್ತರೆ ಸಾಯ್ತೀನಿ, ಬದುಕಿದ್ರೆ ಬದುಕ್ತೀನಿ ಅಂತ ಪಿರಮಿಡ್ ವ್ಯಾಲಿಗೆ ಹೋದೆ. ಆವತ್ತು ಕೋಟೇಶ್ವರ ಸರ್ರು ರಾಯಚೂರಲ್ಲಿ ಬಂದಿದ್ದರು. ಇಂಥ ಸಾಯುವಂಥವ್ರು ಎಲ್ಲ ಈ ಧ್ಯಾನಕ್ಕೆ ಯಾಕೆ ಬರ್ತಾರ ಅಂತ ಅಂದ್ಕೊಂಡ್ರಂತ, ಇನ್ನೊಂದು ವಾರದಲ್ಲಿ ಬಾಡಿ ವೆಕೆಟ್ ಮಾಡ್ತಾಳೆ ಈಕೆ ಅಂತ ಅಂದ್ಕೊಂಡ್ರಂತ. ಅಂಥ ಪರಿಸ್ಥಿತಿನಲ್ಲಿ ಬೆಂಗಳೂರಿಗೆ ಹೋಗಿ 11 ದಿವಸ ಧ್ಯಾನ ಮಾಡಿ, ಮಧ್ಯದಲ್ಲಿ ಹುಣ್ಣಿಮೆ ಬಂತು, ದಿನಕ್ಕೆ 15 ತಾಸು ಹುಣ್ಣಿಮೆ ಧ್ಯಾನ ಮಾಡಿ, ಹುಣ್ಣಿಮೆ 3 ದಿವಸ ಕಳೆಯೋಷ್ಟೊತ್ತಿಗೆ 10 ವರ್ಷ ನನಗೆ ಜೀರ್ಣ ಆಗದೇ ಇರೋದು, ಹುಣ್ಣಿಮೆ ಮಾರನೇ ದಿವಸದಿಂದ ನನಗೆ ಜೀರ್ಣ ಆಗೋದಕ್ಕೆ ಶುರುವಾಯಿತು. ಇಡ್ಲಿ ತಿಂದೆ ಒಂದು ದಿವಸ, ದೋಸೆ ಒಂದು ದಿವಸ ತಿಂದೆ, ಪೂರಿ ಒಂದು ದಿವಸ ತಿಂದೆ. ಏನು ಉಪ್ಪು ಖಾರ ಹುಳಿ ಎಣ್ಣೆ ಪದಾರ್ಥ, ಕರ್ದು ಪದಾರ್ಥ, ಹಾಲು, ಹಣ್ಣುಗಳಲ್ಲಿ ಕಲ್ಲಂಗಡಿ, ಕರ್ಬೂಜ, ಸಪೋಟ ಅಷ್ಟೇ ತಿಂತಾಯಿದ್ದೆ. ಮತ್ತು ಕುಕ್ಕರಲ್ಲಿ ಕುದ್ದಿರೋ ತರಕಾರಿಗಳು, ಬೇಳೆನಾಗ ಹಾಕಿರೋದು, ಉಪ್ಪು, ನಿಂಬೆ ಹುಳಿ, ಅರಶಿನ, ತರಕಾರಿ ಅಷ್ಟೇ ತಿಂತಾಯಿದ್ದೆ. ಏನು ಟಿಫನ್ನು